ನಮ್ಮಪ್ಪ ಅಷ್ಟೊತ್ತಿಗೆ ಎದ್ದೇಳ್ಸ್ಕೊಂಡು ಕರ್ಕೊಂಡೋಗಿದ್ದೆ ದೊಡ್ಡ ಮಾರ್ಕೆಟ್ಗೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಹೂದ ಬೆಲೆ ಆಚೆ ಎಷ್ಟಿದೆ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಹಬ್ಬ ಆಗಿದ್ಕೋ ಅದಕ್ಕೂ ಒಂದೊಂದು ಹೂದ ಬೆಲೆನೂ ಆಕಾಶಕ್ಕೆ ಏರ್ಬಿಟ್ಟಿತ್ತು. ಹೋಗಲಿ ತೊಗೊಳ್ಳೇಬೇಕಲ್ಲ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದರೆ ಇಡೀ ಫುಲ್ ರೋಡೇ ಹೂವು 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 ಇಟ್ಕೊಂಡು ಕೂತಿದ್ದಾರೆ. ಒಬ್ರೊಬ್ರನ್ನ ಕೇಳಿದ್ರು ಒಂದೊಂದು ಬೆಲೆ ಆ ಥರ ಹೇಳ್ತಿದ್ದಾರೆ. ಹೋಗ್ತಾರೆ, ನಾವು ಅವ್ರಿಂದ ಸುಮ್ಮನೆ ಹೋಗ್ತಾ ಇದ್ದೀವಿ. ಅವ್ರ ಬಗ್ಗೆ ಏನು ಮಾಡ್ತಾರೆ, ಮಾತಾಡ್ತಾರೆ, ತಗೋತಾರೆ, ನಾವು ಸುಮ್ಮನೆ ಹೋಗ್ಲಿ ದೊಡ್ಡ ಮಾರ್ಕೆಟ್ ಒಳಗಡೆ ನೋಡೋಣ ಎಷ್ಟಿದೆ ಅಂತ ಕೇಳೋಣ ಅಂತ ಹೋದ್ವಿ. ಅಲ್ಲೋಗಿದ ತಕ್ಷಣ ನನ್ನ ಕಣ್ಣು ಮುಂದೆ ಬಂದಿದ್ದೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದೆ. ಲೇಟ್ ಆಗಿದ್ದರಿಂದ ಮಮ್ಮಿ ಕೈಲಿ ಚೆನ್ನಾಗಿ ಬೈಗಳು ತಿಂದು ಕೊನೆಗೂ ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಅದಾದಮೇಲೆ ನೋಡ್ತಾ ಸಂಜೆನೇ ಆಗೋಗಿತ್ತು. ಆಮೇಲೆ ನಮ್ಮಪ್ಪನ ತಿಂತ್ಯಾ ಅಂದರೆ ಚುರುಮುರಿದು ಮಾಡಿ ಅಂತ ಅಂದಿದ ತಕ್ಷಣ ಥಟ್ ಅಂತ ಪ್ರತ್ಯಕ್ಷ ಮಾಡಿಕೊಟ್ರು. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಆಯ್ತಲ್ಲ, ಈಗ ಒಂಚೂರು ಓದ್ಕೊಳ್ಳೋಣ, ಇಲ್ಲಾಂದರೆ ನಮ್ಮಪ್ಪ ಅಲ್ಲೇ ಇದ್ದಾರೆ ಅಂತ ಸ್ವಲ್ಪ ಓದ್ಕೊಂಡೆ. ನೋಡ್ತಾ ಕತ್ಲೇನೇ ಆಗೋಯ್ತು. ಇಲ್ಲಿವರೆಗೂ ಇವತ್ತಿನ ಕತೆ ಕೇಳಿದ್ದೀರಾ, ನಾಳೆನೂ ಕತೆ ಕೇಳೋಕ್ಕೆ ಬರ್ತೀರಾ ಅಂದ್ಕೊಂಡಿದ್ದೀನಿ. ಬರ್ತೀರಾ ತಾನೇ? ಹೇಳೋಕ್ಕೊಂದು ಕತೆ ದಿನ ಒಂದು ಇಲ್ಲಿಗೆ ಮುಗಿಸೋಣ. ಬಾಯ್ ಬಾಯ್.